2024 ಆ್ಯಪಲ್ ಇವೆಂಟು ಇವತ್ತಷ್ಟೇ ಆಯಿತು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ತುಂಬ ಅಪ್ಗ್ರೇಡ್ಗಳು ಬಿಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಬಗ್ಗೆ ಆಗಿರ್ಬೋದು, ಆ್ಯಪಲ್ ವಾಚ್ಗಳ ಬಗ್ಗೆ ಆಗಿರ್ಬೋದು, ಆ್ಯಂಡ್ ವಾಚ್ ಸೀರೀಸ್ 10 ಆಗಿರ್ಬೋದು, ಅಲ್ಟ್ರಾ ಆಗಿರ್ಬೋದು, ಏರ್ಪೋರ್ಟ್ಸ್ ಪ್ರೋ ಮತ್ತು ಏರ್ಪೋರ್ಟ್ಸ್ 4 ಇಂಥದ್ರ ಬಗ್ಗೆ ಎಲ್ಲ ಕೆಲವೊಂದು ಅಪ್ಗ್ರೇಡ್ಗಳು ಬಿಟ್ಟಿದ್ದಾರೆ. ಇದೆಲ್ಲನೂ ಸೇರಿ ನನಗೆ ಯಾವುದು ಅಷ್ಟೊಂದು ಮೇಜರ್ ಆಗಿರುವಂತಹ ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಏಕೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಅಪ್ಗ್ರೇಡ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಸೊ ಇದರಲ್ಲಿ ಒಂದು ವಿಷಯ ನನಗೆ ತುಂಬಾ ಇಷ್ಟ ಆಯಿತು. ಅದು ಯಾವುದು ಅಂತ ಹೇಳಿದ್ರೆ ಪ್ರೈಸ್. ಐಫೋನ್ ಪ್ರೈಸು ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಅದು ಯಾವುದು ಅಂದರೆ ಪ್ರೋ ವೇರಿಯಂಟ್ ಮೇಲೆ. ಸೊ ಅದೆಷ್ಟು ಪ್ರೈಸು ಆ್ಯಂಡ್ ಐಫೋನ್ 15 ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಎಷ್ಟಕ್ಕೆ ಸಿಕ್ಕಿತ್ತು ಆ್ಯಂಡ್ 16 ಸೀರೀಸ್ ಮೊಬೈಲ್ಗಳು ಎಷ್ಟಕ್ಕೆ ಸಿಕ್ತಿದೆ ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಸಣ್ಣ ಪುಟ್ಟ ಅಪ್ಗ್ರೇಡ್ಗಳು ಬಿಟ್ಟಿದ್ದಾರೆ ಆ್ಯಂಡ್ ವಾಚ್ ಆಗಿರ್ಬೋದು, ಐಫೋನ್ಗಳಾಗಿರ್ಬೋದು, ಇದ್ರ ಮೇಲೆಲ್ಲ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತೇನಾಯಿತು ಇವೆಂಟು, ನಾನು ಕನ್ನಡದಲ್ಲಿ ನಿಮಗೆ ಈವೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹೆಲ್ಪ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರೇನಾದ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಕೂಡ ನೀವು ಆನ್ ಮಾಡಿ ಇಟ್ಕೊಬೋದು. ನೆಕ್ಸ್ಟ್ ನಾನು ಐಫೋನ್ 16ನ ಕಂಪ್ಲೀಟ್ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಾನು ಮಾಡ್ತೀನಿ. ಸೊ ಅದನ್ನು ಕಡೆ ನೀವು ನೋಡ್ಬೋದು, ನೋಟಿಫಿಕೇಶನ್ ಬರುತ್ತೆ ಬೆಲ್ ಐಕಾನ್ ಒತ್ತಿಟ್ಕೊಂಡ್ರೆ. ಸೊ ವಿಡಿಯೋನ ಮುಂದುವರ್ಸೋಣ, ಬನ್ನಿ ವಿಡಿಯೋನ ಶುರು ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಐಫೋನ್ 16 ಸೀರೀಸ್ ಬಗ್ಗೆ ಮಾತಾಡೋಣ. ಬೇಸ್ ವೇರಿಯಂಟ್ ಬಗ್ಗೆ ಮಾತಾಡ್ಬಿಡೋಣ. ಅದೇನೇನು ಅಂತ ಹೇಳಿದ್ರೆ, ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಸೇಮ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. 6.3 ಇಂಚ್ ಡಿಸ್ಪ್ಲೇ ಮತ್ತು ಪ್ಲಸ್ಸಲ್ಲಿ 6.9 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಸೆರಾಮಿಕ್ ಸೀಡ್ ಕೂಡ ನಮಗೆ ಐಫೋನ್ 12, 13ಇಂದನೂ ಬಂದಿದೆ. ಸೊ ಇದು ಕೂಡ ಹಂಗೆ ಕಂಟಿನ್ಯೂ ಆಗುತ್ತೆ, ಸೆರಾಮಿಕ್ ಸೀಡ್ ಕೂಡ. ಆದರೆ ಸ್ಟಿಲ್ 60 ಹರ್ಟ್ಜ್ ರಿಫ್ರೆಶ್ ರೇಟೇ ಹೊಂದಿದೆ ಅಂತಲೇ ಹೇಳ್ಬೋದು. ಅದ್ರ ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ಒಂದು ಸ್ಟೆಪ್ ಜಂಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ A18 ಬಯೋನಿಕ್ ಚಿಪ್ ಸಿಗುತ್ತೆ ನಮಗೆ. ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ 30% ಪರ್ಫಾರ್ಮೆನ್ಸ್ ಬೂಸ್ಟ್ ಸಿಗುತ್ತೆ ಪ್ರೀವಿಯಸ್ ಐಫೋನ್ಗಳಿಗಿಂತ. ಆ್ಯಂಡ್ 30% ಲೆಸ್ ಪವರ್ ಎಫಿಷಿಯನ್ಸಿ ಆಗುತ್ತೆ. ಅಂದರೆ ಬ್ಯಾಟ್ರಿ ಕೂಡ ನಮಗೆ ಕಮ್ಮಿಯಾಗಿ ಡ್ರೈನ್ ಆಗುತ್ತೆ, ಬ್ಯಾಟ್ರಿ ಯೂಸೇಜ್ ಜಾಸ್ತಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಐಫೋನ್ 16 ಬೇಸ್ ವೇರಿಯಂಟ್ನ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 48 MP ಪ್ರೈಮರಿ ಕ್ಯಾಮ್ರಾ ಸಿಗುವಂಥದ್ದು, 12 MP ಅಲ್ಟ್ರಾ ವೈಡ್ ಸಿಗುತ್ತೆ ಆ್ಯಂಡ್ 4K at 60 FPS ಅಲ್ಲಿ ನಾವು ವಿಡಿಯೋನ ಶೂಟ್ ಮಾಡ್ಬೋದು. ಆ್ಯಂಡ್ ಇನ್ನು ಪ್ರೋ ವೇರಿಯಂಟ್ ಬಗ್ಗೆ ನೋಡೋದಾದ್ರೆ A18 ಪ್ರೋ ಬಯೋನಿಕ್ ಚಿಪ್ ಸಿಗುತ್ತೆ. ಇದು A18 ಪ್ರೊಸೆಸರ್ಗಿನ್ನ ಜಾಸ್ತಿನೇ ಪರ್ಫಾರ್ಮೆನ್ಸ್ ವೈಸ್ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಪ್ರೀವಿಯಸ್ ಫೋನ್ಗಿನ್ನ ಮೋರ್ ಕರ್ವ್ ಡಿಸೈನ್ ಅಂತಾನೆ ಹೇಳ್ಬೋದು. ಇದರ ಡಿಸೈನ್ ಕಾರ್ನರ್ ಬಂದ್ಬಿಟ್ಟು ಮುಂಚೆ ಐಫೋನ್ 15 ಏನು ಬರ್ತಿತ್ತು ಅದಕ್ಕಿಂತ ಸ್ವಲ್ಪ ಕರ್ವ್ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತಿನ್ನಾಗಿರುವಂತಹ ಬೆಜಲ್ ಕೂಡ ನಮ್ಗೆ ಸಿಗುತ್ತೆ ಐಫೋನ್ 16 ಪ್ರೋ ವೇರಿಯಂಟ್ ಅಲ್ಲಿ. ಆ್ಯಂಡ್ ಇದರ USB-C ಪೋರ್ಟ್ ಬಂದ್ಬಿಟ್ಟು 3rd ಜನರೇಷನ್ ಅಂತಾನೆ ಹೇಳ್ಬೋದು. ರೀಡು ರೈಟ್ ಸ್ಪೀಡು ಸಿಕ್ಕಾಪಟ್ಟೆ ಫಾಸ್ಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 48 MP ಪ್ರೈಮರಿ ಸೆನ್ಸರ್ ಸಿಗುತ್ತೆ, 48 MP ಅಲ್ಟ್ರಾ ವೈಡ್ ಸಿಗುತ್ತೆ ಆ್ಯಂಡ್ 12 MP 5x ಟೆಲಿಫೋಟೋ ನಮಗೆ ಸಿಗುತ್ತೆ. ಇನ್ನು ಪ್ರೋ ಮಾಡೆಲ್ ಅಲ್ಲಿ ನಾವು 4K at 120 FPS ಅಲ್ಲಿ ನಾವು ವಿಡಿಯೋಗ್ರಫಿ ಮಾಡ್ಬೋದು. ಆ್ಯಂಡ್ ಇದರ ಕ್ಯಾಪ್ಚರ್ ಕಂಟ್ರೋಲ್ ಬಟನ್ ಸಿಕ್ಕಾಪಟ್ಟೆ ಮೋರ್ ಯುನೀಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವಂತಹ ನಾವು ಕೆಲವೊಂದು ಫೀಚರ್ಗಳನ್ನ ನಾವು ಆಡ್ ಕೂಡ ಮಾಡ್ಕೊಬಹುದು ಈ ಕ್ಯಾಪ್ಚರ್ ಬಟನ್ ಮುಖಾಂತರ. ಆ್ಯಂಡ್ ಇದರಲ್ಲಿ ವಿಡಿಯೋ ಮತ್ತೆ ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ 4 ಡಿಫ್ರೆಂಟ್ ಮೈಕ್ರೋಫೋನ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಇದೊಂದು ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಅಂದ್ರೆ ಕ್ಯಾಮ್ರಾನೇ ಜಾಸ್ತಿ ಫೋಕಸ್ ಮಾಡಿ ಇದನ್ನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ, ಐಫೋನ್ AI ಬಗ್ಗೆ ಮಾತಾಡೋಣ. ಔಟ್ ಆಫ್ ದ ಬಾಕ್ಸ್ ಅಲ್ಲಿ ನಮಗೆ AI ನಮಗೆ ಸಿಗಲ್ಲ. ಅಂದ್ರೆ ಬರೋ ಮುಂದಿನ ದಿನಗಳಲ್ಲಿ ನಮಗೆ ಈ ಫೀಚರ್ನ ಆಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಆಪಲ್ ಇಂಟೆಲಿಜೆನ್ಸ್ ಇಂದ ನಾವು ಕಸ್ಟಮೈಸ್ ಇಮೋಜಿ ಕೂಡ ಮಾಡ್ಬೋದು ಆ್ಯಂಡ್ ವಾಲ್ಪೇಪರ್ ಜನರೇಟರ್ ಕೂಡ ನಾವು ಮಾಡ್ಬೋದು. ಆ್ಯಂಡ್ ಇನ್ನು ಡಿಫ್ರೆಂಟ್ ಆಗಿರುವಂತಹ ಹಲವಾರು ಫೀಚರ್ನ ನಾವು ಯೂಸ್ ಮಾಡ್ಕೊಬೋದು ಈ ಆಪಲ್ ಇಂಟೆಲಿಜೆನ್ಸ್ ಇಂದ. ಮುಂದಿನ ದಿನಗಳಲ್ಲಿ ನಾನು ಡೆಡಿಕೇಟೆಡ್ AI ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಅದನ್ನ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟ್ ಏನು ಅಂತ ನೋಡೋಣ. ಆ್ಯಂಡ್ ವಾಚ್ ಸೀರೀಸ್ 10 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮುಂಚೆ ಬರ್ತಿದ್ದಂತ ವಾಚ್ಗಿನ್ನ ಸಿಕ್ಕಾಪಟ್ಟೆ ತಿನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸ್ಪೀಕರ್ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಈ ಸ್ಪೀಕರ್ ಅಲ್ಲಿ ನಾವು ಪಾಡ್ಕಾಸ್ಟ್ ಗೀಸ್ಟ್ಸ್ ಇಲ್ಲ ಸಾಂಗ್ಸ್ ಆರಾಮಾಗಿ ವಾಚ್ ಮುಖಾಂತರ ನಾವು ಕೇಳಿಸ್ಕೊಬಹುದು. ಇದೊಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ವಾಚ್ ಸೀರೀಸ್ 10. ಆ್ಯಂಡ್ ಇದರಲ್ಲಿ ಇನ್ನ 3 ಫೀಚರ್ ನನಗೆ ಇಷ್ಟ ಆಗಿರೋದೇನು ಅಂತ ಹೇಳಿದ್ರೆ ಸ್ಲೀಪ್ ಆಪ್ನಿ ಮತ್ತು ಡೆಪ್ತ್ ಆ್ಯಪ್ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಕೂಡ ನಮಗೆ ಜಾಸ್ತಿನೇ ಕೊಟ್ಟಿದ್ದಾರೆ. ಮುಂಚೆನೂ ಫಾಸ್ಟ್ ಚಾರ್ಜಿಂಗ್ ಆಗ್ತಿತ್ತು, ಈಗ ಅರ್ಧ ಗಂಟೆಯಲ್ಲಿ 80% ಆಗುವಂತಹ
ಆಪ್ಷನ್ ಕೂಡ ನಮಗೆ ವಾಚ್ ಸೀರೀಸ್ 10 ಅಲ್ಲಿ ನಮಗೆ ಸಿಗುತ್ತೆ. ಇನ್ನು ವಾಚ್ ಅಲ್ಟ್ರಾ ಬಗ್ಗೆ ಮಾತಾಡೋದಾದ್ರೆ ಅಲ್ಟ್ರಾ 3 ಅಂತ ಏನು ಬಿಟ್ಟಿಲ್ಲ, ಅಲ್ಟ್ರಾ 2 ನಲ್ಲೇ ಇದ್ದಾರೆ. ಬಟ್ ಇದರಲ್ಲಿ ನ್ಯೂ ವಾಚ್ ಕಲರು, ನ್ಯೂ ವಾಚ್ ಬ್ಯಾಂಡ್, ನ್ಯೂ ವಾಚ್ ಫೇಸು, ಲೈಟ್ ವೈಟ್ ಮೆಟಲ್ ಬ್ಯಾಂಡ್ ಅಂತಾನೆ ಹೇಳ್ಬೋದು. ಇದಿಷ್ಟನ್ನು ಅಲ್ಟ್ರಾ ವಾಚ್ ಅಲ್ಲಿ ಸಿಗುವಂತಹ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಏರ್ಪೋರ್ಟ್ಸ್ 4 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ANC ಕೂಡ ನಮಗೆ ಸಿಕ್ಕಿದೆ. ಅಂಡ್ ಏರ್ಪೋರ್ಟ್ಸ್ ಪ್ರೋ ಬಗ್ಗೆ ಮಾತಾಡೋದಾದ್ರೆ ಇಯರಿಂಗ್ ಐಡ್ ಅಂತ ಒಂದು ಆಪ್ಷನ್ ಗಳು ಬಿಟ್ಟಿದ್ದಾರೆ. ಇದೇನು ಅಂತ ಹೇಳಿದ್ರೆ ನಮ್ಮ ಕಿವಿನ ಪ್ರೊಟೆಕ್ಟ್ ಮಾಡುವಂತದ್ದು, ನಮ್ಮ ಕಿವಿಗೆ ಕರೆಕ್ಟ್ ಆಗಿ ಕೇಳಿಸ್ತಿದ್ಯಾ ಇಲ್ವಾ ಅಂತ ಆಟೋಮೆಟಿಕ್ ಆಗಿ AI ಫೀಚರ್ ಕೂಡ ಇದರಲ್ಲಿ ಆಡ್ ಆಗಿದೆ. ಆಟೋಮೆಟಿಕ್ ಆಗಿ ಎಷ್ಟು ವಾಲ್ಯೂಮ್ ಇರಬೇಕು, ಎಷ್ಟು ವಾಲ್ಯೂಮ್ ಕಮ್ಮಿ, ಮತ್ತೆ ಅಪ್ ಅಂಡ್ ಡೌನ್ ಕೂಡ ವಾಲ್ಯೂಮ್ ಅದಾಗದೇನೆ AI ಮುಖಾಂತರ ಅಡ್ಜಸ್ಟ್ ಆಗುತ್ತೆ. ಅಂಡ್ ಇದು ಬಂದು ಇಯರಿಂಗ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಇವೆಂಟ್ ಅಲ್ಲಿ ಯಾವುದೇ ರೀತಿಯಾಗಿ ಐಪ್ಯಾಡ್ಸ್ ಬಗ್ಗೆ ಏನು ಅಪ್ಡೇಟ್ ಹೇಳಿಲ್ಲ. ಕಮಿಂಗ್ ಅಕ್ಟೋಬರ್ ಅಲ್ಲಿ ಒಂದು ಇವೆಂಟ್ ಆಗುತ್ತೆ, ಅವತ್ತೇನಾದರೂ ಐಪ್ಯಾಡ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ ಏನಾದರೂ ಇದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಕಡೆಯದಾಗಿ ಪ್ರೈಸ್ ಬಗ್ಗೆ ಮಾತಾಡೋಣ. ಆಕ್ಚುಲ್ ಆಗಿ ಏನು ಅಂತ ಹೇಳಿದ್ರೆ ಪ್ರೀವಿಯಸ್ ಐಫೋನ್ಸ್ ಏನಿತ್ತು, ಐಫೋನ್ 15 ಮಾಡೆಲ್ಸ್, ಅದಕ್ಕೂ ಇದಕ್ಕೂ ಸಿಕ್ಕಾಬಟ್ಟೆ ಪ್ರೋ ವೇರಿಯಂಟ್ ಅಲ್ಲಿ ಸಿಕ್ಕಾಬಟ್ಟೆ ಪ್ರೈಸ್ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಮೊದಲನೇದು ಬಂದ್ಬಿಟ್ಟು ಬೇಸ್ ವೇರಿಯಂಟ್ ಬಗ್ಗೆ ಮಾತಾಡಬೇಡ. ಐಫೋನ್ 15, 15 ಪ್ಲಸ್ ಎಷ್ಟಿತ್ತೋ ಅಷ್ಟೇನೆ ಐಫೋನ್ 16, 16 ಪ್ಲಸ್ ಇದೆ. ಅಂದ್ರೆ ಐಫೋನ್ 16 ಬಂದ್ಬಿಟ್ಟು 80,000 ಇದೆ, ಐಫೋನ್ 16 ಪ್ಲಸ್ ಬಂದ್ಬಿಟ್ಟು 90,000. ಅದೇನೆ ಐಫೋನ್ 15, 15 ಪ್ಲಸ್ ಸೇಮ್ ಪ್ರೈಸ್ ಅಲ್ಲೇ ಇತ್ತು. ಅಂಡ್ ಇನ್ನೊಂದು ಏನ್ ಪ್ರೈಸ್ ಚೇಂಜ್ ಐಫೋನ್ ಪ್ರೋ ಮಾಡೆಲ್ಸ್ ಅಲ್ಲಿ ಅಂತ ಹೇಳಿದ್ರೆ ಐಫೋನ್ 15 ಪ್ರೋ ಬಂದ್ಬಿಟ್ಟು 1,35,000 ಇತ್ತು, ಐಫೋನ್ 16 ಪ್ರೋ ಬಂದ್ಬಿಟ್ಟು 1,20,000 ಇದೆ, ಐಫೋನ್ 15 ಪ್ರೋ ಮ್ಯಾಕ್ಸ್ ಬಂದ್ಬಿಟ್ಟು 1,60,000 ಇತ್ತು, ಐಫೋನ್ 16 ಪ್ರೋ ಮ್ಯಾಕ್ಸ್ ಬಂದ್ಬಿಟ್ಟು 1,45,000 ಇದೆ. 15,000 ರೂಪಾಯಿ ಐಫೋನ್ 15 ಪ್ರೋ ಮತ್ತೆ ಮ್ಯಾಕ್ಸ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಐಫೋನ್ 16 ವೇರಿಯಂಟ್ ಅಲ್ಲಿ. ಇದು ಎಂತ ರೀಸನ್ ಅಂತಾನು ಹೇಳ್ತೀನಿ ಕೇಳಿ. ಐಫೋನ್ 16 ಪ್ರೋ ವೇರಿಯಂಟ್ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ 15,000 ರೂಪಾಯಿ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಬೇರೆ ಗ್ಯಾಡ್ಜೆಟ್ಸ್ ಅಂದ್ರೆ ಆಪಲ್ ವಾಚ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಅದರ ಪ್ರೈಸ್ ಕೂಡ ನಾನು ಡಿಸ್ಪ್ಲೇ ನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ನಾನು ಮುಂದಿನ ದಿನದಲ್ಲಿ ಐಫೋನ್ 16 ಮೊಬೈಲ್ ನ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ. ಸೊ ಆ ವಿಡಿಯೋ ನೀವು ನೋಡಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕನ್ ಕೂಡ ನೀವು ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ದಿನೇ ದಿನ ನಾನು ತರ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.